ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡಕ. यूपी में क्या सड़कों पे सचमुच नमाज नहीं होती? मैं कहता हूँ कतई नहीं होती है, आप जाके देख लो। अरे सड़कें चलने के लिए है या कोई भी व्यक्ति आकर के चौराहे पे आके तमाशा बना देगा? क्या अधिकार है उसको सड़क रोकने का? आवागमन बाधित करने का कौन सा अधिकार है? जहाँ उसका स्थल होगा वहां जाके करे। ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ಗೆ ತನ್ನ ಜನರ ದಿನನಿತ್ಯದ ಜೀವನದ ಬಗ್ಗೆ ಚಿಂತೆ ಇಲ್ಲ. ಬೆಲೆ ಏರಿಕೆ ಅವರಿಗೆ ಸಮಸ್ಯೆಯೇ ಅಲ್ಲ. ತೈಲ ಬೆಲೆ ಗಗನಕ್ಕೇರ್ತಾ ಇರೋದು ಅವರಿಗೆ ಗೊತ್ತೇ ಇಲ್ಲ. ನೀಟ್ ಯುಜಿ ಪರೀಕ್ಷಾ ಅಕ್ರಮಗಳ ಬಗ್ಗೆ ಅವರು ಅಡ್ರೆಸ್ ಮಾಡಲ್ಲ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದಕ್ಕೆ ಅವರಿಗೆ ಚಿಂತೆ ಇಲ್ಲ. ಆದರೆ ಮುಸ್ಲಿಮರ ಧಾರ್ಮಿಕ ಆಚರಣೆಗಳಷ್ಟೇ ಅವರ ಕಣ್ಣು ಕುಕ್ಕೋದು. ಎಲ್ಲೋ 4-5 ಕಡೆ ಮುಸ್ಲಿಮರು ರಸ್ತೆಯಲ್ಲಿ ನಮಾಜ್ ಮಾಡೋದೇ ಈ ದೇಶದ ದೊಡ್ಡ ಸಮಸ್ಯೆ ಎಂಬಂತೆ ಅವರು ಬಿಂಬಿಸ್ತಾ ಇದ್ದಾರೆ. ಮುಂದಿನ ವರ್ಷ ಉತ್ತರ ಪ್ರದೇಶದ ವಿಧಾನಸಭೆಗೆ ಚುನಾವಣೆ ಇದೆಯಲ್ಲ. ಚುನಾವಣೆ ಗೆಲ್ಬೇಕಂದ್ರೆ ಬಿಜೆಪಿಗೆ ಕೋಮು ಧ್ರುವೀಕರಣ ಬಿಟ್ಟು ಬೇರೆ ಏನಿದೆ? ಬೇರೆ ಯಾವ ಅಸ್ತ್ರಗಳೂ ಇಲ್ಲ. ಹಿಜಾಬ್, ಆಜಾನ್, ಹಲಾಲ್, ನಮಾಜ್, ಪಾಕಿಸ್ತಾನ್ ಇದೇ ಅವರ ಚುನಾವಣಾ ಅಸ್ತ್ರಗಳು. ಯುಪಿಯ ಸಿಎಂ ಆದಿತ್ಯನಾಥ್ ಚುನಾವಣೆ ಗೆಲ್ಲೋಕೆ ಈಗಿನಿಂದಲೇ ಕೋಮು ಧ್ರುವೀಕರಣಕ್ಕೆ ಕೈ ಹಾಕಿದ್ದಾರೆ. ಮುಸ್ಲಿಮರ ಬಕ್ರೀದ್ ಹಬ್ಬ ಸಮೀಪಿಸ್ತಾ ಇರುವ ಹೊತ್ತಲ್ಲಿ ಆದಿತ್ಯನಾಥ್ ಅವರಿಗೆ ಮುಸ್ಲಿಮರು ರಸ್ತೆಯಲ್ಲಿ ನಮಾಜ್ ಮಾಡ್ತಾರೆ ಅನ್ನೋದು ನೆನಪಾಗಿ ಅದರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಮುಸ್ಲಿಮರು ರಸ್ತೆಯಲ್ಲಿ ನಮಾಜ್ ಮಾಡಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿರುವ ಆದಿತ್ಯನಾಥ್ ರಸ್ತೆ ಇರೋದು ನಮಾಜ್ಗಲ್ಲ, ಜನರ ಓಡಾಟಕ್ಕೆ ಅಂತ ಹೇಳಿದ್ದಾರೆ. ಮುಸ್ಲಿಮರು ರಸ್ತೆಯಲ್ಲಿ ನಮಾಜ್ ಮಾಡಿದರೆ ಕಾನೂನು ಕ್ರಮ ಕೈಗೆತ್ತಿಕೊಳ್ಳುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮಾಜ್ಗೆ ಮಸೀದಿಯಲ್ಲಿ ಸ್ಥಳಾವಕಾಶದ ಕೊರತೆ ಇದ್ರೆ ಮುಸ್ಲಿಮರು ಜನಸಂಖ್ಯೆ ನಿಯಂತ್ರಣ ಮಾಡಲಿ ಅಂತ ಸಲಹೆ ಬೇರೆ ಕೊಟ್ಟಿದ್ದಾರೆ. 8 ಮಕ್ಕಳ ತಂದೆಯ ಮಗನಾಗಿರುವ ಆದಿತ್ಯನಾಥ್ ಜನಸಂಖ್ಯೆ ನಿಯಂತ್ರಣದ ಬಗ್ಗೆ ಸಲಹೆ ಕೊಡ್ತಾರೆ ಅಂದ್ರೆ ಅದು ನಿಜಕ್ಕೂ ಹಾಸ್ಯಾಸ್ಪದ. तुम्हारे घर में रहने की जगह नहीं है तो भाई संख्या नियंत्रित कर लो, और नहीं है सामर्थ्य क्यों बेकार आगे संख्या बढ़ाई जा रहे हैं? ಬಿಜೆಪಿ ಮೈತ್ರಿಯ ಆಂಧ್ರ ಪ್ರದೇಶದ ಸರ್ಕಾರ 3 ಮತ್ತು 4ನೇ ಮಗು ಮಾಡಿದ್ರೆ ಅವರಿಗೆ ಭರ್ಜರಿ ಗಿಫ್ಟ್ ಕೊಡೋ ಘೋಷಣೆ ಮಾಡಿದೆ. ಅಲ್ಲಿ ನೋಡಿದ್ರೆ ಆದಿತ್ಯನಾಥ್ನವರು ಮುಸ್ಲಿಮರು ಜನಸಂಖ್ಯೆ ನಿಯಂತ್ರಣ ಮಾಡಿ ಅಂತ ಇದ್ದಾರೆ. ಮುಸ್ಲಿಮರು ಈಗ ಯಾರ ಮಾತನ್ನ ಕೇಳೋದು? ಚಂದ್ರಬಾಬು ನಾಯ್ಡು ಅವರ ಮಾತನ್ನ ಕೇಳಬೇಕಾ, ಆದಿತ್ಯನಾಥ್ ಅವರ ಮಾತನ್ನ ಕೇಳಬೇಕಾ ಅಂತ ಕನ್ಫ್ಯೂಸ್ ನಲ್ಲಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಯಾವುದೇ ಧಾರ್ಮಿಕ ಆಚರಣೆಗೆ ಅವಕಾಶ ಕೊಡೋದಿಲ್ಲ ಅಂತ ಆದಿತ್ಯನಾಥ್ ಹೇಳಿದ್ದಾರೆ. ಇದು ಅವರ ಬೂಟಾಟಿಕೆಯ ಮಾತು. ಯಾಕಂದ್ರೆ ಉತ್ತರ ಪ್ರದೇಶದ ರಸ್ತೆಗಳಲ್ಲಿ ಉನ್ಮಾದದಿಂದ ಕೂಡಿದ ಧಾರ್ಮಿಕ ಆಚರಣೆಗಳು ನಡೆಯುತ್ತೆ. ರಸ್ತೆಗಳನ್ನ ಬಂದ್ ಮಾಡಿ ಅಲ್ಲಿ ಉತ್ಸವಗಳು ನಡೆಯುತ್ತೆ, ಧಾರ್ಮಿಕ ಮೆರವಣಿಗೆಗಳು ನಡೆಯುತ್ತೆ. ಅದಕ್ಕೆಲ್ಲ ಆದಿತ್ಯನಾಥ್ ಸರ್ಕಾರ ಅವಕಾಶ ಕೊಡುತ್ತೆ. ಮಸೀದಿಗಳ ಮುಂದೆ ಇನ್ನೊಂದು ಧರ್ಮದ ಆಚರಣೆ ನಡೆಸಲು ಮಸೀದಿಯನ್ನ ಟರ್ಪಲ್ನಲ್ಲಿ ಮುಚ್ಚಿ ಅವಕಾಶ ಮಾಡಿಕೊಟ್ಟಿದೆ. ಉತ್ತರ ಪ್ರದೇಶದಲ್ಲಿ ಮಸೀದಿಗಳನ್ನ ಕವರ್ ಮಾಡಿ ಮುಸ್ಲಿಮರನ್ನ ಹೊರಗೆ ಬರದಂತೆ ಮಾಡಿ ರಸ್ತೆಯಲ್ಲೇ ಹೋಳಿ ಹಬ್ಬ ಆಚರಿಸಲು ಅವಕಾಶ ಕೊಟ್ಟಿದ್ದು ಇದೇ ಆದಿತ್ಯನಾಥ್ ಸರ್ಕಾರ. ಅದೇ ಆದಿತ್ಯನಾಥ್ ಈಗ ಹೇಳ್ತಾರೆ, ರಸ್ತೆಯಲ್ಲಿ ಧಾರ್ಮಿಕ ಆಚರಣೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡಲು ನನ್ನ ಸರ್ಕಾರ ಬಿಡೋದಿಲ್ಲ ಅಂತ. ಇದು ಕೇವಲ ಮುಸ್ಲಿಮರ ನಮಾಜನ್ನ ಗುರಿಯಾಗಿಸಿ ಅವರು ಕೊಟ್ಟಿರುವ ಹೇಳಿಕೆಯ ಹೊರತು ಅದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಯಾವುದೂ ಇಲ್ಲ ರೀ. ಅವರ ಹೇಳಿಕೆಯಲ್ಲಿರೋದು ಕೇವಲ ಅವರ ರಾಜಕೀಯ ಲಾಭದ ಹಿತಾಸಕ್ತಿಗಳಷ್ಟೇ. ಉತ್ತರ ಪ್ರದೇಶದಲ್ಲಿ ಕೋಮು ಧ್ರುವೀಕರಣ ಮಾಡಿ ಚುನಾವಣೆ ಗೆಲ್ಲುವ ಉದ್ದೇಶದಿಂದ ಅವರು ಮುಸ್ಲಿಮರ ರಸ್ತೆಯ ನಮಾಜ್ ಬಗ್ಗೆ ಎಚ್ಚರಿಕೆ ಕೊಟ್ಟಿರೋದೇ ಹೊರತು ಅದರಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಸಾರ್ವಜನಿಕ ಹಿತಾಸಕ್ತಿಗಳು ಯಾವುದೂ ಇಲ್ಲ. ಎಲ್ರಿಗೂ ಗೊತ್ತಿದೆ, ಈ ದೇಶದಲ್ಲಿ ಧಾರ್ಮಿಕ ಆಚರಣೆಗಳೆಲ್ಲವೂ ನಡೆಯುವುದು ರಸ್ತೆಯಲ್ಲಿ. ಹಾಗೆ ರಸ್ತೆಯಲ್ಲಿ ಕಡಿಮೆ ಮಟ್ಟದಲ್ಲಿ ನಡೆಯುವ ಧಾರ್ಮಿಕ ಆಚರಣೆ ಅಂದ್ರೆ ಅದು ನಮಾಜ್ ಮಾತ್ರ. ಒಂದ್ ವೇಳೆ ಮಸೀದಿ ಈದ್ಗಾಗಳ ನಮಾಜ್ ರಸ್ತೆಗೆ ಬಂದ್ರು ಅದು 5-10 ನಿಮಿಷದಲ್ಲಿ ಮುಗಿದು ಹೋಗುತ್ತೆ. ಆದ್ರೆ ರಸ್ತೆಯಲ್ಲಿ ನಡೆಯುವ ಬೇರೆ ಧಾರ್ಮಿಕ ಆಚರಣೆಗಳು ಗಂಟೆಗಟ್ಲೆ ರಸ್ತೆಯಲ್ಲಿರುತ್ತೆ, ದಿನಗಟ್ಲೆ, ವಾರಗಟ್ಲೆ ರಸ್ತೆಯಲ್ಲೇ ಇರುತ್ತೆ. ಈ ದೇಶದ ರಸ್ತೆಗಳಲ್ಲಿ ಪೆಂಡಲ್ ಹಾಕಿ ಗಣೇಶನನ್ನ ಕೂರಿಸ್ತಾರೆ. ಗಣೇಶ ಮೂರ್ತಿ ವಿಸರ್ಜನೆ ಮಾಡೋ ತನಕೂ 5-10 ದಿನಗಳವರೆಗೆ ಆ ರಸ್ತೆಯನ್ನ ಬಂದ್ ಮಾಡಲಾಗಿರುತ್ತೆ. ಇನ್ನು ನಗರದ ರಸ್ತೆಗಳಲ್ಲಿ ಜನ್ಮಾಷ್ಟಮಿ ಆಚರಣೆ ನಡೆಯುತ್ತೆ, ರಸ್ತೆಗಳಲ್ಲೇ ಹೋಲಿ ಹಬ್ಬ ನಡೆಯುತ್ತೆ. ಸಾರ್ವಜನಿಕ ರಸ್ತೆಗಳನ್ನ ಬಂದ್ ಮಾಡಿ ನವರಾತ್ರಿ, ರಾಮನವಮಿ ಉತ್ಸವಗಳು ನಡೆಯುತ್ತೆ. ರಸ್ತೆಯನ್ನ ಬಂದ್ ಮಾಡಿ ರಥವನ್ನ ಎಳೀತಾರೆ. ರಸ್ತೆಯಲ್ಲೇ ಕಾವಾಡಿ ಯಾತ್ರೆಯೂ ಸಾಗತ್ತೆ. ಆ ಸಮಯದಲ್ಲಿ ಸಾರ್ವಜನಿಕರಿಗೆ ಭಾರಿ ತೊಂದರೆ ಆಗತ್ತೆ. ಟ್ರಾಫಿಕ್ ಜಾಮ್ನಲ್ಲಿ ಜನರು ಸಮಸ್ಯೆ ಎದುರಿಸ್ತಾರೆ. ಈ ದೇಶದಲ್ಲಿ ನಮಾಜ್ ಮಾಡಿದ್ರಿಂದ ದೊಡ್ಡ ಮಟ್ಟದಲ್ಲಿ
ಸಾರ್ವಜನಿಕರಿಗೆ ತೊಂದರೆ ಆಗಿದ್ದು, ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಎಲ್ಲೂ ನಡೆದಿಲ್ಲ. ಆದರೂ ಮುಸ್ಲಿಮರ ನಮಾಜ್ ಒಂದೇ ಇವರಿಗೆ ಸಮಸ್ಯೆಯಾಗಿ ಕಂಡಿರೋದು. ನಿಜವಾದ ಸಮಸ್ಯೆ ಉಂಟು ಮಾಡುವ ಬೇರೆ ಧಾರ್ಮಿಕ ಆಚರಣೆಗಳ ಬಗ್ಗೆ ಇವರು ಯಾರು ಮಾತಾಡೋದಿಲ್ಲ, ಅದನ್ನ ತಡೆಯೋಕ್ಕೂ ಹೋಗಿಲ್ಲ. ಅದೆಲ್ಲದಕ್ಕೂ ಈ ದೇಶದಲ್ಲಿ ಅವಕಾಶ ಇದೆ. ಅದನ್ನ ಯಾವ ಸರ್ಕಾರಗಳು ಈವರೆಗೂ ತಡೆದಿಲ್ಲ. ಯಾವ ಮುಸ್ಲಿಮನು ಅದಕ್ಕೆ ವಿರೋಧ ಮಾಡಿಲ್ಲ. ಆದಿತ್ಯನಾಥ್ ಹೇಳುವ ಹಾಗೆ ಮುಸ್ಲಿಮರೇನು ರಸ್ತೆಯಲ್ಲಿ ನಮಾಜ್ ಮಾಡ್ತಾ ಕೂರಲ್ಲ ರೀ. ವರ್ಷಕ್ಕೊಮ್ಮೆ ಈದ್ ಹಬ್ಬಕ್ಕೆ ಅಥವಾ ಶುಕ್ರವಾರದ ಜುಮಾನ್ ನಮಾಜ್ ವೇಳೆ ಕೆಲವು ಕಡೆಗಳಲ್ಲಿ ಮಾತ್ರ 4-5 ನಿಮಿಷಗಳ ನಮಾಜ್ ರಸ್ತೆಗೆ ಬರುತ್ತೆ. ಮಸೀದಿಯಲ್ಲಿ ಸ್ಥಳಾವಕಾಶದ ಕೊರತೆ ಉಂಟಾದ್ರಷ್ಟೇ ಮಸೀದಿ ಪಕ್ಕದ ರಸ್ತೆಗೆ ನಮಾಜ್ ಸಾಲು ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಕಮ್ಮಿ ಆಗಿದೆ. ಮಸೀದಿಗಳನ್ನ ವಿಸ್ತರಣೆ ಮಾಡಿ ಮುಸ್ಲಿಮರು ಮಸೀದಿಯೊಳಗಡೆನೆ ನಮಾಜ್ ಮಾಡ್ತಾರೆ. ಕೆಲವು ಕಡೆಗಳಲ್ಲಿ ಮಾತ್ರ ನಮಾಜ್ ಸಾಲು ರಸ್ತೆಗೆ ಬರ್ತಾ ಇದೆ. ಅದು ಬೆರಳೆಣಿಕೆಯ ಸ್ಥಳಗಳಲ್ಲಿ ಮಾತ್ರ. ಆದ್ರೆ ಆದಿತ್ಯನಾಥ್ನಂತವರು ಮುಸ್ಲಿಮರೆಲ್ಲರೂ ರಸ್ತೆಯಲ್ಲೇ ನಮಾಜ್ ಮಾಡ್ತಾರೆ ಎಂಬಂತೆ ಬಿಂಬಿಸ್ತಾರೆ. ಅದಕ್ಕೆ ತಕ್ಕಂತೆ ಗೋಧಿ ಮೀಡಿಯಾಗಳು ಕೂಡ ಅರಚಾಡುತ್ತೆ. 4-5 ನಿಮಿಷದ ನಮಾಜ್ ಇವರಿಗೆ ದೊಡ್ಡ ಸಮಸ್ಯೆಯಾಗಿ ಕಾಣುತ್ತೆ. ಮೋದಿ, ಅಮಿತ್ ಶಾ ರಸ್ತೆಯನ್ನ ಬಂದ್ ಮಾಡಿ ರೋಡ್ ಶೋ, ಚುನಾವಣಾ ಪ್ರಚಾರ ನಡೆಸುವಾಗ ಸಾರ್ವಜನಿಕರಿಗೆ ತೊಂದರೆಯಾಗುವುದು ಇವರಿಗೆ ಕಾಣೋದೇ ಇಲ್ಲ ರೀ. ಸಂಘ ಪರಿವಾರ ರಸ್ತೆಯನ್ನ ತಡೆದು ಕವಾಯತು ನಡೆಸುವಾಗ ಸಾರ್ವಜನಿಕರಿಗೆ ತೊಂದರೆಯಾಗುವುದು ಇವರಿಗೆ ಕಾಣಲ್ಲ. ನಿಜವಾಗಿಯೂ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಧಾರ್ಮಿಕ ಆಚರಣೆಗಳು ನಡೀಬೇಕು ಎಂಬ ಇಚ್ಛೆ ಆದಿತ್ಯನಾಥ್ಗೆ ಇದ್ದಿದ್ರೆ ಅವರು ಕೇವಲ ಮಸೀದಿ ಕಡೆಗೆ ನೋಡುವುದನ್ನ ಬಿಟ್ಟು ಬಿಡಬೇಕು. ಬೇರೆ ಧರ್ಮದವರು ರಸ್ತೆಗಳಲ್ಲಿ ನಡೆಸುವ ಧಾರ್ಮಿಕ ಆಚರಣೆಗಳ ಕಡೆಗೂ ದೃಷ್ಟಿ ಹಾಯಿಸಬೇಕು. ರಸ್ತೆಯಲ್ಲಿ ನಮಾಜ್ ನಡೆಯಲು ಬಿಡಲ್ಲ ಅಂತ ಹೇಳುವ ಆದಿತ್ಯನಾಥ್ಗೆ ರಸ್ತೆಗಳಲ್ಲಿ ನಡೆಯುವ ಇತರೆ ಧರ್ಮೀಯರ ಧಾರ್ಮಿಕ ಆಚರಣೆಗಳನ್ನ ತಡೆಯೋ ತಾಕತ್ತಿರ್ಬೇಕು. ಹೇಗೆ ನಮಾಜ್ ರಸ್ತೆಗೆ ಬರದಂತೆ ತಡೀತಿರೋ ಅದೇ ತರ ಉಳಿದೆಲ್ಲ ಧರ್ಮಗಳ ಧಾರ್ಮಿಕ ಆಚರಣೆಗಳು ರಸ್ತೆಗೆ ಬರದಂತೆ ನೋಡ್ಕೊಳ್ಳಿ. ಸರ್ಕಾರ ಅಂಥ ಪಾಲಿಸಿಗಳೇ ಮಾಡಬೇಕೇ ಹೊರತು ಒಂದು ನಿರ್ದಿಷ್ಟ ಧರ್ಮವನ್ನ ಗುರಿಯಾಗಿಸಿ ಕ್ರಮ ತೆಗೆದುಕೊಳ್ಬಾರದು. ಸರ್ಕಾರ ಅಂದ್ರೆ ಅದು ಎಲ್ಲರನ್ನ ಸಮಾನವಾಗಿ ನೋಡಬೇಕು. ಈ ದೇಶದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಎಲ್ರಿಗೂ ಇದೆ, ಅದು ಮುಸ್ಲಿಮರಿಗೂ ಇದೆ. ಹಾಗೆ ಧಾರ್ಮಿಕ ಆಚರಣೆಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಸರ್ಕಾರ ನೋಡಿಕೊಳ್ಳುವುದಾದ್ರೆ ಅಂತಹ ತೊಂದರೆ ಮಾಡೋ ಎಲ್ಲಾ ಧಾರ್ಮಿಕ ಆಚರಣೆಗಳಿಗೂ ಸರ್ಕಾರ ತಡೆಯೊಡ್ಬೇಕು. ಅದು ಬಿಟ್ಟು ಯಾವ ತೊಂದರೆಯೂ ಮಾಡದ ನಮಾಜನ್ನ ಮಾತ್ರ ತಡೆದು ತೊಂದರೆ ನೀಡುವ ಬೇರೆಲ್ಲ ಆಚರಣೆಗಳಿಗೆ ಅವಕಾಶ ಮಾಡಿಕೊಡ್ತೇವೆ ಅನ್ನೋದು ತಾರತಮ್ಯ ಆಗತ್ತೆ. ಸರ್ಕಾರದ ಅಂತಹ ನೀತಿಗಳು ಪಕ್ಷಪಾತದಿಂದ ಕೂಡಿರುತ್ತೆ. ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ ಮಾಡಿರುವ ಮುಖ್ಯಮಂತ್ರಿ ಮತ್ತು ಸರ್ಕಾರಗಳು ಅಂತಹ ತಾರತಮ್ಯಗಳನ್ನ, ಪಕ್ಷಪಾತಗಳನ್ನ ಯಾವತ್ತೂ ಕೂಡ ಮಾಡಬಾರದು. ಮಾಡಿದ್ರೆ ಅವರು ಆ ಸ್ಥಾನದಲ್ಲಿ ಇರಲು ಯೋಗ್ಯರಲ್ಲ. ಹಾಗಾಗಿ ಉತ್ತರ ಪ್ರದೇಶದ ಪೊಲಿಟಿಕಲ್ ಯೋಗಿ ಆ ಸ್ಥಾನದಲ್ಲಿ ಮುಂದುವರಿಯಲು ಯೋಗ್ಯರಲ್ಲ. ಭಾರತ ಎಲ್ಲ ಧರ್ಮಗಳಿಗೂ ಸಮಾನ ಹಕ್ಕು ನೀಡುವ ಸಂವಿಧಾನಾತ್ಮಕ ರಾಷ್ಟ್ರ. ಮುಸ್ಲಿಮರು ಕೂಡ ದೇಶದ ನಾಗರಿಕರಾಗಿ ತಮ್ಮ ಧಾರ್ಮಿಕ ಆಚರಣೆಗಳನ್ನ ಶಾಂತಿಯುತವಾಗಿ ನಡೆಸುವ ಹಕ್ಕನ್ನ ಹೊಂದಿದ್ದಾರೆ. ಕೆಲವೊಮ್ಮೆ ಮಸೀದಿಗಳಲ್ಲಿ ಸ್ಥಳದ ಅಭಾವದಿಂದ ಅಥವಾ ಹಬ್ಬಗಳ ಸಂದರ್ಭದಲ್ಲಿ ಜನರು ಹೊರಾಂಗಣದಲ್ಲಿ ನಮಾಜ್ ಸಲ್ಲಿಸುವ ಪರಿಸ್ಥಿತಿ ಉಂಟಾಗತ್ತೆ. ಅದನ್ನ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಎನ್ನುವುದಕ್ಕಿಂತ ಸಮರ್ಪಕ ಸೌಲಭ್ಯಗಳ ಕೊರತೆಯ ದೃಷ್ಟಿಯಿಂದಲೂ ನೋಡಬೇಕಾಗಿದೆ. ಆ ಸಮಸ್ಯೆ ನಿವಾರಿಸಲು ಸಂಬಂಧಪಟ್ಟವರು ಮುಂದಾಗಬೇಕಾಗಿದೆ. ಇವರೆಲ್ಲ ಹೇಳ್ತಾರಲ್ಲ ರಸ್ತೆಗಳಿರೋದು ನಮಾಜ್ ಮಾಡೋದಕ್ಕಲ್ಲ ಅಂತ. ಅದು ಸರಿ, ರಸ್ತೆಗಳಿರೋದು ನಮಾಜ್ ಮಾಡೋದಕ್ಕಲ್ಲ. ಹಾಗೆ ರಸ್ತೆಗಳಿರೋದು ಗಣೇಶ ಪೆಂಡಲ್ ಹಾಕೋದಕ್ಕೂ ಅಲ್ಲ, ಜನ್ಮಾಷ್ಟಮಿಯ ಮಡಿಕೆ ಹೊಡೆಯೋದಕ್ಕೂ ಅಲ್ಲ, ಬಣ್ಣ ಎರಚಿ ಹೋಳಿ ಹಬ್ಬ ಆಚರಿಸೋದಕ್ಕೂ ಅಲ್ಲ, ರಥೋತ್ಸವ ಮಾಡೋದಕ್ಕೂ ಅಲ್ಲ, ನವರಾತ್ರಿ ರಾಮನವಮಿ ಉತ್ಸವ ಮಾಡೋದಕ್ಕೂ ಅಲ್ಲ. ರಸ್ತೆಗಳನ್ನ ಬಂದ್ ಮಾಡಿ ತಮಗೆ ಬೇಕಾದ ಉತ್ಸವ ಮಾಡುವಾಗ, ಮೆರವಣಿಗೆ ನಡೆಸುವಾಗ ಆ ರಸ್ತೆಗಳಿರೋದು ಜನರ ಓಡಾಟಕ್ಕೆ ಅನ್ನೋ ಅರಿವು ಇರಬೇಕಾಗತ್ತೆ. ಅದು ಬಿಟ್ಟು ರಸ್ತೆಯಲ್ಲಿ ನಮಾಜ್ ಮಾಡುವಾಗ ಮಾತ್ರ ಜಾಗೃತಿ ಮೂಡೋದಲ್ಲ. ಅದು ನಿಮ್ಮ ಜಾಗೃತಿ ಅಲ್ಲ ರೀ, ಅದು ನಿಮ್ಮ ಕೋಮುದ್ವೇಷದ ವಿಕೃತಿ ಅಷ್ಟೇ. ಇದು ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.